ನಾವು ಟ್ರಾವೆಲ್ ಅಲವೆನ್ಸ್ ಕೊಡ್ಬೋದು. ಈ ಕಾಂಟ್ರಾಕ್ಚುಯಲ್ ಮತ್ತು ರೂರಲ್ ಸರ್ವಿಸ್ ಅವರಿಗೆ ನಾವು ಹಾಕಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿನಲ್ಲಿ ನಡೆದ ಶಿರಸಿ ಹಾವೇರಿ ಹೈವೇ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾರೀ ಗದ್ದಲ ಹಾಗೂ ಹೈ ಡ್ರಾಮಾ ಕಂಡುಬಂದಿದೆ. ನಾವು ಅದಕ್ಕೆ ಗೆದ್ದಿದ್ದೀವಿ. ನಾನು ಯಾವ ವಿಷಯ ಕೊಡಬೇಕು ಗೊತ್ತಿದೆ. ರಾಜ್ಯ ಸರ್ಕಾರ ಅಧೀನಿರ್ತಕ್ಕಂಥದ್ದಲ್ಲ. ಜಾಸ್ತಿ ಕೇಂದ್ರ ಸರ್ಕಾರದ ಅಧೀನಿರ್ತಕ್ಕಂಥದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಅಪೂರ್ಣ ಹಾಗೂ ಕಳಪೆ ಕಾಮಗಾರಿ ವಿಚಾರವಾಗಿ ಸ್ಥಳೀಯರು ಮತ್ತು ಜನಪ್ರತಿನಿಧಿಗಳ ಆಕ್ರೋಶ ಭುಗಿಲೆದ್ದಿದ್ದು, ವಿಶೇಷವಾಗಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯಕ್ ಮತ್ತು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ನೋಡ್ರಿ, ಶಾಸಕರಿಗೆ ಗೊತ್ತಿಲ್ಲ ನೀವು ಹೇಳ್ತಾರೆ ಅವ್ರು ಕೆಡಿಪಿ ಒಂದು ನಂಬ ಒಂದು ಸ್ವಾಗತಕ್ಕೆ ಬಂದಿದ್ದೀವಿ. ನನ್ನ ವಿಷಯ ನಮ್ಮ ಬದುಕಿಗಾಗಿ ಹೋರಾಟ. ಶಾಸಕರೇ, ನಿಮಗೆ ನೀವು ಈ ರಸ್ತೆಯಲ್ಲಿ ವಿಷಯ ಹೇಳಕ್ಕೆ ಮಾತಾಡ್ತೀವಿ. ಸಭೆಯ ವೇಳೆ ಸುನಿಲ್ ನಾಯಕ ಕೆಂಡಾಮಂಡಲಗೊಂಡು ಶಿರಸಿ ಹಾವೇರಿ ಹೈವೇ ಕಾಮಗಾರಿ ಸ್ಥಗಿತಗೊಂಡಿದೆ, ನಮ್ಮ ಸಮಸ್ಯೆ ಕೇಳೋರೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳೇ ಸಭೆಯಲ್ಲಿ ಗೈರಾಗಿರುವುದನ್ನು ಪ್ರಶ್ನಿಸಿ, ಇದು ಯಾವ ರೀತಿಯ ಪ್ರಗತಿ ಪರಿಶೀಲನಾ ಸಭೆ ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸಭೆ ನಡೀಬಾರ್ದು ಅಂತಾನೆ ಸಭೆ. ನಾವು ಬದುಕಬೇಕಲ್ಲ, ನಾವು ಬದುಕಿರ್ತಾನೆ ಸಭೆ. ನಾವು ಬದುಕಬೇಕಲ್ಲ ಸರ್. ನಾವು ನೋಡಿದ್ದೀರಾ ಹಾವೇರಿ ಟು ಸಿರ್ಸಿ ರೋಡು, ಹಾವೇರಿ ಟು ಸಿರ್ಸಿ ರಸ್ತೆ ನೋಡಿದ್ದೀರಾ ಸರ್? ಬಂದಿದ್ದಾರಾ ಇಲಾಖೆಯವರು? ಬಂದಿದ್ದಾರಾ ಸರ್? ಒಂದು ಸರ್. ಇನ್ನೊಂದು ಪ್ರಶ್ನೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. 3 ಪ್ರಶ್ನೆಗಳಿಗೆ ಕೇಳ್ತೀನಿ. ಎರಡನೇದು, ನಾವು ರೈತರು, ವನವಾಸಿ ಭಾಗದ ನಾವು ರೈತರು. ಗ್ರಿಡ್ 13 ವರ್ಷದಿಂದ ಗುದ್ಲಿ ಪೂಜೆ ಮಾಡಿದ್ವಿ, ಉದ್ಘಾಟನೆ 4 ವರ್ಷದಿಂದ ಮಾಡ್ತೀವಿ. ಇಲ್ಲ, ಬೆಳಗ್ಗೆ ಬಂತ ಇಲ್ಲ. 2, ಸಿದ್ದರಾಮಯ್ಯನವರು ಸಾಹೇಬ್ರ ಕಾಲದಲ್ಲಿ ಏತ ನೀರಾವರಿ ಯೋಜನೆ ಮಾಡಿದ್ವಿ, ಅದು 13 ವರ್ಷದಿಂದ 12 ವರ್ಷದಿಂದ. ನೀರೆತ್ತಿದ್ವಾ? ಇಲ್ಲ. ಆ ಇಲಾಖೆಯವರು ಯಾರು ಬರ್ತಾರ? ಆ ಗೌರವ ಇರಬೇಕಲ್ಲ, ಇಲಾಖೆ ಬರಬೇಕಲ್ಲ. ಬಂದು ಮಾತ್ರ ಪ್ರಗತಿ ಪರಿಶೀಲನೆ ಆಗುತ್ತೆ. ಇರುವಂಥ ವಿಷಯಗಳೇ 2, ಒಂದು NHI, ಒಂದು ಮೇಜರ್ ಇರಿಗೇಷನ್, ಒಂದು ವಿದ್ಯುತ್. 3 ಕೊಡಿ ಸರ್, ಬದುಕಕ್ಕೆ ಬಿಡಿ. ಜನ ಕನಸು ಕಾಣೋದು ಆಯ್ತು ಅಲ್ಲ, ಇದಕ್ಕೆ ಸ್ಪಷ್ಟವಾಗಿ ಪ್ರಶ್ನೆಗಳ ಮಳೆ ಎದುರಿಸಿದ ಶಾಸಕ ಶಿವರಾಮ ಹೆಬ್ಬಾರ್ ಕೆಳಹೊತ್ತು ತಡಬಡಾಯಿಸಿ ಉತ್ತರಿಸಲು ಪ್ರಯತ್ನಿಸಿದರು. ಬಳಿಕ NHAI ನಮ್ಮ ಅಧೀನದಲ್ಲಿಲ್ಲ, ಸಂಸದರನ್ನು ಪ್ರಶ್ನಿಸಿ ಎಂದು ಹೇಳಿ ಜವಾಬ್ದಾರಿಯಿಂದ ದೂರ ಉಳಿದಂತೆ ಕಂಡುಬಂದಿತು. ಈ ಘಟನೆಯಿಂದ ಸಭೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಶಿರಸಿ ಹಾವೇರಿ ಹೈವೇ ಕಾಮಗಾರಿ ಕುರಿತು ಸಾರ್ವಜನಿಕರ ಅಸಮಾಧಾನ ಸ್ಪಷ್ಟವಾಗಿ ಹೊರಹೊಮ್ಮಿತು. ನಂಬರ್ 2, ಏತ ನೀರಾವರಿ ಮತ್ತು ಗಟ್ಟಿಗೆ ಭಾಳ ಕಷ್ಟಪಟ್ಟು ಜಾಗ ತಂದು ಗಟ್ಟಿಗೆ 100 ಟನ್ ಮಂಜೂರಿ ಮಾಡಿದ್ವಿ. ಗಟ್ಟೆಲ್ಲ ಸೆಕ್ಷನ್ ಮಾಡಿ ಗಟ್ಟಿನ ಕೆಲಸ ಮುಗಿಸಿದ್ವಿ. ನಿಮ್ಮ ಪ್ರವಾಸಿ ಭಾಗದಲ್ಲಿ 2 ಕಂಬಗಳ ತೊಂದರೆ ಇನ್ನೂ ಜೀವಂತ ಇತ್ತು. ಆ ಕಡೆ ನಾವು ವಿಮಾನ ನಾಯಕರು ಮಾತನಾಡಿ 10 ಕಂಬ ಕೋಟಿ ಹೋಗಿತ್ತು. 10 ಕಂಬವನ್ನು ಒಟ್ಟು ರಾಜಿ ಮಾಡಿ ಮುಗಿಸಿ ಹೆಚ್ಚಿನ ಅನುದಾನ ಕೊಡ್ತೇನೆ ಅಂತೇಳಿ ಆ 10 ಕಂಬವನ್ನು ಮುಗಿಸಿದ್ವಿ. ಇವತ್ತು ನಮ್ಮಲ್ಲಿರ್ತಕ್ಕಂಥ 2 ಕಂಬದ ಸಮಸ್ಯೆ ಮಾತ್ರ. 2 ಕಂಬ ಹೈಕೋರ್ಟ್ ಹೋಗಿ ಸ್ಟೇಜಲ್ಲಿ ಇಟ್ಟಿದೆ. ನೀರಾವರಿ ಕೂಡ ಮುಗಿದಿದೆ. ನೀರಾವರಿಗೆ ಎತ್ತಲಿಕ್ಕೆ ಬೇಕಾಗ್ತಕ್ಕಂಥ ರೇಟ್ ಸಾಕಾಗ್ತಾ ಇಲ್ಲ. 100 ಟನ್ KV ಬಂದ ಮಾತ್ರ ನೀರಾವರಿ ಎತ್ತೋದಕ್ಕಾಗುತ್ತೆ. ಚೆಕ್ ಮಾಡಿ ಒಂದು ಕಡೆ ಚೆಕ್ ಮಾಡಿ ಮಾತಾಗುತ್ತೆ, ಮತ್ತೊಂದು ಪವರ್ ಕಡಿಮೆ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ಏನೆಲ್ಲ ಬೇಕೋ ಎಲ್ಲ ಮಾಡಿದ್ದೀವಿ. ಈ ಕಳೆದ 2 ಕಂಬ ಏನಿದೆ, 2 ಕಂಬದಲ್ಲಿ ಕೂಡ ನಾವು ಸಾಕಷ್ಟು ಕಳೆದು ಮಾತಾಡಿದ್ವಿ. ಲೋಕಲ್ ಸುಮಾರು ಜನ ಮಾತಾಡಿದ್ವಿ. ಬನವಾಸಿ ಲೋಕಲ್ ಹೇಳಿದೆ, ಹೆಚ್ಚಿನ ಪರಿಹಾರ ಬೇಕಾದರೆ ಸರ್ಕಾರದ ಕೊಡೋಕ್ಕಿಂತ ಹೆಚ್ಚು ಪರಿಹಾರ ಬೇಕಾದರೆ
ಆ ಪರಿಗಾವನ್ನು ಕೊಡಬೇಕಾದ್ರೆ ಕೈಲಿ ಬೇಕಾದ್ರೂ ಕೊಡೋದಕ್ಕಿಂತ ಇದ್ದೇನೆ ಅದು ಎರಡು ವಾಪಸ್ ತೊಗೊಳ್ಳಿಕ್ಕೆ ಹೇಳಿ ಅಂತೇಳಿ. ಅದು ಎರಡು ವಾಪಸ್ ತಗೊಳ್ಳಿಲ್ಲ ಅಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಹೋಗಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಹೋಗೋದೇ ಕೇಂದ್ರ ಸರ್ಕಾರ ಅನುಮತಿ ತೆಗೆದುಕೊಳ್ಬೇಕು. ಅದು ಈ ಕಾಲಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ಅದನ್ನೇ ಮೊದಲಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಎರಡು ಕಂಬ ಆದರೆ ದೊಡ್ಡ ಬೆಲೆ ಇದೆ, ಬಾಕಿ ಎಲ್ಲವೂ ಇದೆ. ಆ ಎರಡು ಕಂಬದಕ್ಕೆ ಪ್ರಯತ್ನ ಸಾಗಿದೆ. ನಿಮ್ಮದು ಯಾವುದೂ ಜನ ಆಯಿತು, ನೀವು ಪ್ರಯತ್ನ ಮಾಡಿ. ಆ ಎರಡು ಕಂಬಕ್ಕೆ ಏನು ಪರಿಹಾರ ಮಾಡಬೇಕು ಅಧಿಕಾರಿಗಳು ಬೇಕಾದ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಧಿಕಾರಿ ಕೈ ಕೋರ್ಟಲ್ಲಿ ಹೋದಾಗ ಹೈಕೋರ್ಟಲ್ಲಿ ಸ್ಟೇ ಇದ್ದಾಗ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕ ಜಾಗ ಹೌದು, ಸ್ವಂತ ಜಾಗದಲ್ಲಿ ಬರಬೇಕು. ನೈಗೆ ಸ್ವಂತ ಜಾಗ ಬಿಟ್ಟು ಫಾರೆಸ್ಟಿಗೆ ಹೋಗ್ಬೇಕು, ಬೇರೆ ಜಾಗದಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸ್ಟೇ ಆಗಿದೆ. ಹೈಕೋರ್ಟ್ ಸ್ಟೇ ಇದ್ದಂಥ ಕಾರಣಕ್ಕೆ ಎರಡು ಕಂಬ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಎರಡು ಕಂಬ ಮಾಡೋ ಪ್ರಯತ್ನ ನಡೆದಿದೆ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಮತ್ತೊಂದು ಸಲ ಎಲ್ಲರೂ ಕರೆದ್ಬಿಟ್ಟು ಮಾತಾಡುವ. ಅವ್ರಿಗೆ ಪರಿಹಾರ ಕಾರಣಕ್ಕಾಗಿ ಅದೇನಾಗಿದೆ, ಅವ್ರಿಗೆ ಇದ್ದದ್ದೇ 1 ಎಕರೆ 2 ಎಕರೆ ಜಮೀನು 2 ಎಕರೆ ಆ ಮಾಲ್ಕಿದಾಗಿದೆ. ಆ 1 ಕಂಬ ಹೋದರೆ 3 ಜನ ಅಣ್ಣ ತಮ್ಮದು ತಮ್ಮ ಮುಖಾಮುಖ ಎಕರೆ ಜಾಗ ಮಾತ್ರ ತಮಗಿದೆ. ಇದು ನಾಯಿ ಹೋಗ್ಬಿಟ್ಟು ತಮ್ಮ ತೋಟ ಮಾಡಲಿಕ್ಕೆ ಆಗ್ತಾ ಇಲ್ಲ, ತಮ್ಮ ಜೀವನ ಹಾಳಾಗ್ಬಿಡುತ್ತೆ ವಾದ. ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಬಿಟ್ಟು ಮಾಡಿದ್ದೀವಿ. ಕಾಂಟ್ರಾಕ್ಟರ್ ಕಡೆ ಸ್ವಲ್ಪ, ನಾನು ಸ್ವಲ್ಪ ಸರ್ಕಾರದ ಅನುದಾನವನ್ನು ಇಟ್ಟುಕೊಟ್ಟು ಏನಾದರೂ ಮಾಡಿ ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೀವಿ. ಅದು ಹೋಗ್ತಾ ಇಲ್ಲ. ನಿಮ್ಮನ್ನ ಪ್ರಯತ್ನ ಮಾಡ್ತೀವಿ. ನಮಗೂ ಕೂಡ ಬನವಾಸಿ ಭಾಗದ ಕರೆಂಟ್ ಬಗ್ಗೆ, ದಾಸರಕೊಪ್ಪದ ಕರೆಂಟ್ ಬಗ್ಗೆ ಏನೆಲ್ಲ ಕಷ್ಟ ಇದೆ ಗೊತ್ತಿದ್ದೇ ದಾಸರಕೊಪ್ಪದಲ್ಲಿ ಬಿಡಿ ಮಾಡಿದ್ದು ನಾನು. ನಂಬರ್ 1. ನಂಬರ್ 2, ಇವತ್ತು ಬಿಸರಕೊಪ್ಪದಲ್ಲಿ ವಿದ್ಯುತ್ ಮಾಡ್ತಾ ಇದ್ದೀವಿ. ಬಿಸರಕೊಪ್ಪಕ್ಕಿಂತ ಹಿಂದೆ ಎಕ್ಸ್ಎಂಬಿ ಗೇಟ್ ಏನಿದೆ ಅಲ್ಲಿ PWD ಜಾಗ 1 ಎಕರೆ ಎತ್ತಿದೆ. ಆ 1 ಎಕರೆ ಜಾಗ ಸರ್ಕಾರ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ಗೆ ಕಳಿಸ್ತಾ ಇದ್ದೀವಿ. ಅಲ್ಲಿ 1 ಎಕರೆ ತಗೊಂಡು 33 KV ವಿದ್ಯುತ್ ಮಾಡಬೇಕು ಅಂತೇಳಿ. ಈಗಾಗಲೇ ಬನವಾಸಿ ಭಾಗದ ಎಕ್ಎಂಬಿ 1, ಬನವಾಸಿ ಭಾಗದ ದಾಸರಕೊಪ್ಪಕ್ಕೊಂದು, ಬನವಾಸಿ ಭಾಗದ ಹುಂಚಳ್ಳಿ 1, 3 ಕಿಚ್ಚಲ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡ್ಕೊಂಡಿದ್ದೇವೆ. ಹುಂಚಳ್ಳಿಗೆ 1 ಎಕರೆ ಜಾಗ ಬೇಕಾಗಿತ್ತು, 1 ಎಕರೆ ಜಾಗ ಕೂಡ ಕೊಟ್ಟಿದ್ದೇವೆ. 33 KV ಲೈನ್ ಸೆಕ್ಷನ್ ಆಗ್ತಾ ಇದೆ ಹುಂಚಳ್ಳಿ. ಆ ಕಾರಣಕ್ಕಾಗಿ ಇವತ್ತು ಏನೇನು ಆಗಬೇಕು ಈ ಭಾಗದಲ್ಲಿ ಈ ಎಲ್ಲ ಕೆಲಸಗಳ ಬಗ್ಗೆ ವಿಶೇಷ ಲಕ್ಷ್ಯ ವಹಿಸಿದ್ದೀವಿ. ಆದರೆ ವೈಯಕ್ತಿಕವಾದಂಥ ತೊಂದರೆಗಳ ಕಾರಣಕ್ಕಾಗಿ, ನ್ಯಾಯಾಲಯದಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಯಾವುದೂ ಧನಾಭಿಷಾಯಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಮಾರ್ಗೀದಾರನ ಮನವರಿಸೇ ಮಾಡಬೇಕಾಗುತ್ತೆ. ಇದನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ನನ್ನ ಪ್ರಶ್ನೆ ಕೇಳಬೇಕು. ನಮ್ಮ ಜನಪ್ರತಿನಿಧಿ ನೀವೇ ಸರ್. ಸರಿ, ನಾನು ನಿಮ್ಮ ಕ್ಷೇತ್ರದಲ್ಲೇ ಓಡಾಡಬೇಕು. ಹೌದು, ವಿಮಾನ ನಿಲ್ದಾಣ ನನ್ನಲ್ಲೇ ಹೋಗುತ್ತೆ, ನೇರ ಹೋಗುತ್ತೆ. ಅದು ಉತ್ತರ ಕೊಡೋ ಅಧಿಕಾರ ನನ್ನಲ್ಲ. ನೀವು ಅವ್ರ ಕೇಳಿದ್ದೇನೆ, ಮಾತಾಡಿದ್ದೇನೆ. ಅದನ್ನ ಬಹಿರಂಗವಾಗಿ ಬನ್ನಿ ಸರ್. ನೀವು ನಾವು ಬದುಕಬೇಕಲ್ಲ ಸರ್. ನಿಮ್ಮ ನೋಡಿ ಸರ್, ಹೋರಾಟ ನಿತ್ಯ ಮಾಡೋದು, ಹೋರಾಟ ಕೂಡ ಭಾಗವಹಿಸ್ತೇನೆ. ಇದು ನನ್ನ ಆದ್ಯತೆ. ಇಲಾಖೆ ಬರಬೇಕು. 100 ಕೋಟಿ ಖರ್ಚು ಮಾಡಿದಂಥ ಇಲಾಖೆ ಅಧಿಕಾರಿಗಳಿಲ್ಲ ಅಂದ್ರೆ ನೀವು ಈ ಪ್ರಗತಿ ಪರಿಶೀಲನೆಗೆ ಏನು ಗೌರವ ಬರುತ್ತೆ? ಇದಕ್ಕೆ ಗೌರವ ಧನ್ಯವಾದ. ನನ್ನ ಪ್ರಶ್ನೆಗಳಿಗೆ ಉತ್ತರ ಇದಲ್ಲ. ನೀವು ನಮ್ಮೊಂದಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.